ಇದು ರಾಜಸ್ಥಾನದ ಜೋಧ್ಪುರದಲ್ಲಿ ಇರುವ ಅತ್ಯಂತ ಪ್ರಸಿದ್ಧ ಅರಮನೆಗಳಲ್ಲಿ ಒಂದಾದ ಉಮೈದ್ ಭವನ. ಮರುಭೂಮಿಯ ಮಧ್ಯೆ ನಿಂತಿರುವ ಈ ಭವನವನ್ನು ನೋಡಿದರೆ ಮೊದಲ ನೋಟದಲ್ಲಿ ಅದರ ಭವ್ಯತೆ ಕಣ್ಮನವನ್ನು ಸೆಳೆಯುತ್ತದೆ. ನಸುಗೆಂಪು ಮರಳುಗಲ್ಲಿನಿಂದ ನಿರ್ಮಿಸಿದ ಈ ಅರಮನೆ ಬೆಳಕಿನೊಂದಿಗೆ ಬಣ್ಣ ಬದಲಾಯಿಸುತ್ತಿರುವುದು ನೋಡುವುದೇ ಚಂದ. ಉಮೈದ್ ಭವನವನ್ನು 1940ರ ದಶಕದಲ್ಲಿ ನಿರ್ಮಿಸಲಾಗಿದೆ. ಬರಗಾಲದ ಸಮಯದಲ್ಲಿ ಜನರಿಗೆ ಕೆಲಸ ನೀಡುವ ಉದ್ದೇಶದಿಂದ ಈ ಭವನ ನಿರ್ಮಾಣ ಆರಂಭವಾಯಿತು ಎನ್ನುವುದು ವಿಶೇಷ. ಇಲ್ಲಿನ ಗುಂಬಜಗಳು, ವಿಶಾಲವಾದ ಕಾರಿಡಾರ್ಗಳು ಮತ್ತು ಸಣ್ಣ ಸಣ್ಣ ವಿನ್ಯಾಸಗಳು, ಸೂಕ್ಷ್ಮವಾದ ಕೆತ್ತನೆಗಳು ರಾಜಸ್ಥಾನದ ವಾಸ್ತುಶಿಲ್ಪದ ಸೌಂದರ್ಯವನ್ನು ಎತ್ತಿ ತೋರಿಸುತ್ತವೆ. ಇಂದು ಉಮೈದ್ ಭವನದ ಒಂದು ಭಾಗ ಕುಟುಂಬದ ನಿವಾಸವಾದರೆ ಮತ್ತೊಂದು ಭಾಗ ಮ್ಯೂಸಿಯಂ, ಮಗದೊಂದು ಭಾಗ ಲಕ್ಸುರಿ ಹೋಟೆಲ್ ಆಗಿ ಬದಲಾಗಿದೆ. ಇತಿಹಾಸ, ವಾಸ್ತುಶಿಲ್ಪ ಮತ್ತು ಶಾಂತವಾದ ವಾತಾವರಣವನ್ನು ಅನುಭವಿಸಬೇಕಾದರೆ ಈ ಉಮೈದ್ ಭವನಕ್ಕೆ ಭೇಟಿ ನೀಡಿ. ಜೋಧ್ಪುರಕ್ಕೆ ಬಂದರೆ ತಪ್ಪದೇ ಈ ಅರಮನೆಯನ್ನು ನೋಡಿ. ಎಲ್ಲರಿಗೂ ಧನ್ಯವಾದಗಳು.